ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಸಮ್ಮರ್ ಸ್ಪೆಷಲ್ ಆಗಿ ನಾನು ಇವತ್ತು ತಂಪು ತಂಪು ಕೂಲ್ ಅಂತ ನಾನು ಕುಲ್ಫಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು ಐಸ್ ಕ್ರೀಮು, ತುಂಬ ಚೆನ್ನಾಗೂ ಬರುತ್ತೆ ಫ್ರೆಂಡ್ಸ್. ಇದು ಕಡಿಮೆ ಸಾಮಗ್ರಿ ತೊಗೊಂಡು ನಾನಿವತ್ತು ಮನೆಯಲ್ಲೇ ಅರ್ಧ ಲೀಟ್ರ್ ಹಾಲು ಉಪಯೋಗಿಸ್ಕೊಂಡು ಕುಲ್ಫಿ ಮಾಡ್ತಾ ಇದ್ದೀನಿ. ಸೇಮ್ ನಾವು ಹೇಗೆ ಹೊರಗಡೆ ಕುಲ್ಫಿ ತಿಂತೀವಿ ನೋಡಿ, ಅದೇ ಥರ ಟೇಸ್ಟ್ ಕೊಡುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ ಕುಲ್ಫಿ ಐಸ್ ಕ್ರೀಮು. ತಡೆ ಯಾಕೆ ಫ್ರೆಂಡ್ಸ್, ನೀವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ರುಚಿಕರವಾಗಿರುತ್ತೆ. ಹಾಗಿದ್ರೆ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡ್ಬೋದು, ನಾನು ಕಡಿಮೆ ಸಾಮಗ್ರಿ ತೊಗೊಂಡು ಮಾಡ್ತಾಯಿದ್ದೀನಿ ಇವತ್ತು ಕುಲ್ಫಿನ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಅರ್ಧ ಬೌಲಷ್ಟು ನಾನು ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ. ನೆಕ್ಸ್ಟು 3ರಿಂದ 4 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಆಮೇಲೆ ನೋಡಿ 1 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೆಕ್ಸ್ಟು 3ರಿಂದ 4 ಏಲಕ್ಕಿನ ನಾನು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಇದಾಯ್ತಾ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನೋಡಿ, ಗ್ಯಾಸ್ ಮೇಲೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ನಾನೀಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ತೋರಿಸಿದ್ದೆ ನೋಡಿ, ಅರ್ಧ ಲೀಟ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಕೇವಲ ಅರ್ಧ ಲೀಟ್ರ್ ಹಾಲಿಂದ ನಾವು 5ರಿಂದ 6 ಮಿನಿಮಮ್ ಕುಲ್ಫಿ ಐಸ್ ಕ್ರೀಮ್ ಮಾಡ್ಕೊಳ್ಬೋದು ಇದರಲ್ಲಿ. ನೋಡಿ, ಇದು ನಾನೀಗ ಚೆನ್ನಾಗಿ ಕಾಯಿಸ್ಕೊಂಡು ಬಿಡ್ತೀನಿ. ಅಂದರೆ ನಾನು ಕಡಿಮೆ ಉರಿ ಇಟ್ಕೊಂಡೇ ಇದು ಕಾಯಿಸ್ಕೊಳ್ಬೇಕಾಗುತ್ತೆ. ಇದು ಕುಲ್ಫಿ ಮಾಡೋಕ್ಕೋಸ್ಕರ ನಾವು ಜೋರಾಗಿ ಗ್ಯಾಸ್ ಉರಿನ ಇಡಕ್ಕೆ ಹೋಗ್ಬಾರ್ದು ಇದನ್ನು. ಯಾಕಂದರೆ ಹಾಲೆಲ್ಲ ಉಕ್ಕಿ ಬಂದುಬಿಡುತ್ತೆ. ನಮಗೆ ಕುಲ್ಫಿ ಐಸ್ ಕ್ರೀಮ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾವು ಕಡಿಮೆ ಉರಿ ಇಟ್ಕೊಂಡೆ ನಾವು ಇದನ್ನು ಕುಲ್ಫಿ ಐಸ್ ಕ್ರೀಮ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕೆನೆ ಬರುತ್ತೆ ನೋಡಿ. ಆವಾಗ ಕೆನೆ ಬಂದಾಗ ಒಂದ್ಸಲಿ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು, ಕೈ ಬಿಡಬಾರ್ದು. ಕೆನೆ ಕಟ್ಟೋಕ್ಕಂತೂ ಬಿಡಬಾರ್ದು ಇದನ್ನು. ನೋಡಿ, ಈ ರೀತಿಯಾಗಿ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು. ಗಟ್ಟಿ ಬರಬೇಕು ಅಲ್ಲಿ ತನಕ. ನಾವು ಈ ಅರ್ಧ ಲೀಟ್ರ್ ಹಾಲು ನೋಡಿ ನಮಗೆ ಕಡಿಮೆ ಆಗಬೇಕು. ಅರ್ಧ ಲೀಟ್ರ್ ಹಾಲಲ್ಲಿ ನಮಗೆ 1/4 ಲೀಟ್ರು ಇಲ್ಲ, ಅದಕ್ಕಿಂತ 3/4 ಲೀಟ್ರ್ ಬಂದ್ರೂ ಪರವಾಗಿಲ್ಲ. ಈಗ ನನಗೆ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ. ಈ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ನೋಡಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು 2 ನಿಮಿಷ ಹಾಗೆ ಕುದಿಸ್ಕೊಂಡು ಬಿಡೋಣ. ನೋಡಿ, ಇದೇ ರೀತಿಯಾಗಿ ನಾವು ಕೈ ಬಿಡದೇದಂಗೆ ನಾವು ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಅದೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾವು ಕುಲ್ಫಿ ಐಸ್ ಕ್ರೀಮ್ ಮಾಡಿಕೊಂಡ್ರೆ. ನೋಡಿ, ಇದಾಗಿದೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಬಾದಾಮ್ ಪೌಡ್ರ್ ಹಾಕ್ಕೊಂಡು ಬಿಡ್ತೀನಿ. ನೋಡಿ, ಬಾದಾಮ್ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಇದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಡೆಯೂ ಈಗ ಹಾಕ್ಕೊಂಡಿದ್ದೀವಲ್ಲ, ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ, ಇದೊಂದು 5 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ಈಗ ನಾವು ಬಾದಾಮ್ ಪೌಡ್ರ್ ಹಾಕಾದ್ಮೇಲೆ ನೋಡಿ, ಬಾದಾಮ್ ಪೌಡ್ರ್ ಹಾಕಾದ್ಮೇಲೆ ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ ಅಂದರೆ, ಬಾದಾಮ್ ಪೌಡ್ರ್ ವಾಸನೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈಗ ಕುದಿ ಬರ್ತಾ ಇದೆಯಲ್ಲ, ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಇದನ್ನು. ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕು ನಮಗೆ. ಈ ಸಮಯದಲ್ಲಿ ನಾನು ಇವಾಗ ಇದಕ್ಕೆ ಫುಡ್ ಕಲರ್ ಹಾಕ್ಕೊಳ್ತೀನಿ. ನೀವು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಕಲರ್ಫುಲ್ಲಾಗಿ ಕುಲ್ಫಿ ಆಗಲಿ ಅಂದ್ಬಿಟ್ಟು ನಾನು ಇದಕ್ಕೆ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಯೆಲ್ಲೋ ಫುಡ್ ಕಲರು ನೋಡೋಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು 1 ಚಿಟಿಕೆ ನಾನು ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈಗ ಹಾಕ್ಕೊಂಡಾಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಈಗ ಕಾರ್ನ್ಫ್ಲೋರ್ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಸ್ವಲ್ಪ ಅದಕ್ಕೆ ಹಾಲು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಡೈರೆಕ್ಟಾಗಿ ನಾವು ಹಾಲೊಳಗೆ ಹಾಕ್ಕೊಳ್ಬಾರ್ದು. ಇದು ಗಂಟು ಆಗಿಬಿಡುತ್ತೆ ನಾವು ಹಾಕಿದ ತಕ್ಷಣ ಹಾಗೆ ಹಾಕಿಬಿಟ್ರೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಬಿಸಿ ಹಾಲಿನ ಇತ್ತು ತಣ್ಣಗಿರೋ ಹಾಲಾಯಿತು 2 ಹಾಕ್ಕೊಂಡು ಯಾವುದ್ರಲ್ಲಾದರೂ ಹಾಕ್ಕೊಂಡು ಈಗ ನಾನು ಕುದೀತಾ ಇದೆ ನೋಡಿ, ಇದರೊಳಗೆ ನಾನೀಗ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬಾರ್ದು ಇದನ್ನು, ಕಾರ್ನ್ಫ್ಲೋರ್ನ. ನೋಡಿ, ಇದೆಲ್ಲ ಹಾಕಾಗಿದೆ ಅಲ್ಲ. ಈಗ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಇದನ್ನು ಯಾಕೆ ಹಾಕ್ತಾರೆ ಅಂತ ಅಂದರೆ, ನಾವು ಇಷ್ಟೋ ತನಕ ಆದರೂ ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕಲ್ಲ, ತುಂಬ ಗಟ್ಟಿ ಬರಬೇಕು ಅಂತ ನಾವು ಇಷ್ಟೋ ತನಕ ಕಾಯ್ಕೊಂಡು ಕೂತಿದ್ದೀವಿ. ಇನ್ನೂ ತನಕ ಅದು ಗಟ್ಟಿ ಬರ್ತಾನೆ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದರೆ,
ಈ ಕಾರ್ನ್ಫ್ಲೋರ್ನ ಹಾಕಿದ್ರೆ ನಮಗೆ ಬೇಗ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕ್ತಾರೆ, ಇದನ್ನು ಕುಲ್ಫಿ ಮಾಡಬೇಕಾದ್ರೆ, ಐಸ್ ಕ್ರೀಮ್ ಮಾಡಬೇಕಾದ್ರೆ. ನೋಡಿ ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ. ಈಗ ನಾನು ಇನ್ನೊಂದೆರಡು ನಿಮಿಷ ಕುದಿಸ್ಕೊಂಡು ಬಿಡ್ತೀನಿ. ಇದು ಹಾಕಿದ್ರೆ ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ ನಮಗೆ. ನೋಡಿ ಇನ್ನೊಂದೆರಡು ನಿಮಿಷ ಆದರೆ ಇನ್ನೂ ಗಟ್ಟಿ ಬರುತ್ತೆ. ನಾನಿವಾಗ ಈ ಸಮಯದಲ್ಲಿ ನಾನು ಬಾದಾಮ್ ತೊಗೊಂಡಿದ್ದೆ, ಅದನ್ನು ಸ್ವಲ್ಪ ನಾನು ಅಂದರೆ ತುರಿದಿಟ್ಕೊಂಡಿದ್ದೆ. ಅಂದರೆ ನಾನು ಪೌಡರ್ ಮಾಡ್ಕೊಂಡಿರಲಿಲ್ಲ, ಕಟ್ ಮಾಡ್ಕೊಂಡಿರಲಿಲ್ಲ. ನಾವು ಈಗ ತುರಿತೀವಿ ನೋಡಿ ಸೌತೆಕಾಯಿ ಅದರೆಲ್ಲ, ಕ್ಯಾರೆಟ್ ಅವೆಲ್ಲ ತುರಿತೀವಿ, ಅದ್ರಲ್ಲಿ ನಾನು ಇದನ್ನೆಲ್ಲ ತುರಿದಿಟ್ಕೊಂಡಿದ್ದೆ. ಈಗ ನಾನು ಬಾದಾಮನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಏಲಕ್ಕಿ ಹಾಕ್ಕೊಂಡ್ಬಿಡ್ತೀನಿ ಲಾಸ್ಟಿಗೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಮನೆಯಲ್ಲೇ ಕುಲ್ಫಿ ಮಾಡಿಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ ಇವಾಗ. ಇನ್ನೇನು ತಡ ಆಗೋದಿಲ್ಲ, ಇನ್ನೇನು ಬೇಗ ನಮಗೆ ಗಟ್ಟಿ ಬರುತ್ತೆ. ಈಗ ಯಾಕಂದರೆ ಇದನ್ನು ನಾವು ಹಾಕ್ಕೊಂಡಿದ್ದೀವಲ್ಲ ಕಾರ್ನ್ಫ್ಲೋರು, ಈಗ ಗಟ್ಟಿ ಬರುತ್ತೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಎಷ್ಟು ಗಟ್ಟಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿ ನಾವು ಎಷ್ಟು ಕಡಿಮೆ ಆಗಿದೆ ಹಾಲು, ಎಷ್ಟು ತೊಗೊಂಡಿದ್ದೆ ನೋಡಿ, ಎಷ್ಟು ಕಡಿಮೆ ಆಗಿದೆ ಅಂತ ನೀವೇ ನೋಡ್ಬೋದು. ನಮಗೆ ಇಷ್ಟು ಗಟ್ಟಿ ಬಂದಿದೆ ನೋಡಿ. ಈಗ ಇದು ನಮಗೆ ಸಾಕು. ಈಗ ಇಷ್ಟು ಬಂದಿದೆಯಲ್ಲ, ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಇಷ್ಟಾಗಿದೆಯಲ್ಲ ಗಟ್ಟಿ, ಇಷ್ಟಾಗಿದೆಯಲ್ಲ ಸಾಕು. ಇವಾಗ ನಾನು ಪೂರ್ತಿ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದ ನಂತರ ನಾನು ಒಂದೊಂದೇ ಗ್ಲಾಸ್ ಒಳಗೆ ನಾವು ಕಾಫಿ ಟೀ ಕುಡಿತೀವಿ ನೋಡಿ, ಅದರೊಳಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನನ್ನ ಕಡೆ ಕುಲ್ಫಿ ಮಾಡೋದು ಇಲ್ಲ, ಅದಕ್ಕೋಸ್ಕರ ನಾನು ಈಗ ಗ್ಲಾಸ್ ಒಳಗೆ ಹಾಕಿ ತೋರಿಸ್ತಾ ಇದ್ದೀನಿ. ಪೂರ್ತಿ ತಣ್ಣಗಾಗಿದೆ ನೋಡಿ, ಒಂದೊಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಮಾಡಿ ನೋಡಿ, ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಾವು ಹೊರಗಡೆಯಿಂದ ಹೇಗೆ ಐಸ್ ಕ್ರೀಮ್ ಕುಲ್ಫಿ ತಿಂತೀವಿ ನೋಡಿ, ಸೇಮ್ ಅದೇ ಥರ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು ನೋಡಿ. ಈಗ ನಾನು ಎಲ್ಲ ಗ್ಲಾಸ್ಗೂ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ನಿಮ್ಮ ಹತ್ರ ಏನಾರ ಕುಲ್ಫಿ ಮೌಲಿದ್ರೆ ನೀವು ಅದರೊಳಗೆ ಹಾಕ್ಕೊಳ್ಬೋದು. ನನ್ನ ಹತ್ರ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಅರ್ಧ ಲೀಟ್ರ್ ಹಾಲೊಳಗೆ ನನಗೆ ಎಷ್ಟು ಗ್ಲಾಸ್ ಆಗಿದೆ ಅಂತ ನೋಡ್ಬೋದು. ಎಷ್ಟಾಗಿದೆ ನೋಡಿ, 6 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಇವಾಗೀಗ ಏನು ಮಾಡಬೇಕು ಅಂತ ಅಂದರೆ, ನಾನು ಒಂದೊಂದೇ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ಥರ ನಾನು ಕಟ್ ಮಾಡಿಕೊಂಡು ಈ ಥರ ಪ್ಯಾಕ್ ಮಾಡ್ಕೊಳ್ತೀನಿ. ಈ ಪ್ಯಾಕ್ ಮಾಡ್ಕೊಂಡಾದಮೇಲೆ ನಾವು ತುಂಬ ಫಿಟ್ಟಾಗಿ ಇಟ್ಕೋಬೇಕಾಗುತ್ತೆ. ಫಿಟ್ಟಾಗಿ ಇಟ್ಕೊಂಡಾದಮೇಲೆ ನೋಡಿ, ಈ ಥರ ಒಂದೊಂದೇ ರಬ್ಬರ್ ಬ್ಯಾಂಡ್ ಇರುತ್ತೆ ನೋಡಿ, ಈ ಥರ ನಾನು 2 ಸುತ್ತು ಹಾಕ್ಕೊಂಡ್ಬಿಡ್ತೀನಿ, ಅಂದರೆ ಬಿಗಿ ಆಗುತ್ತೆ. ನೋಡಿದ್ರಲ್ಲ, ಇದೇ ಥರ ನಾವು ಎಲ್ಲ ಗ್ಲಾಸ್ಗೂ ನಾವು ಇದೇ ಥರ ಕವರ್ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀವಿ ನೋಡಿ. ಇದೇ ಥರ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ನಾವು ಫ್ರೀಝರಲ್ಲಿ ಇಡ್ತೀವಿ ನೋಡಿ, ಹಾಗೆ ಇಡೋಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ನಾವು ಇದೇ ಪ್ಯಾಕ್ ಮಾಡೇ ಇಡಬೇಕಾಗುತ್ತೆ ನೋಡಿ. ನಾನೀಗ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಇದೇ ಥರ ಇಡಬೇಕಾಗುತ್ತೆ ಫ್ರೀಝರಲ್ಲಿ. ನೋಡ್ಬೋದು, ನಾನು ಎಲ್ಲ ಗ್ಲಾಸ್ಗೂ ಹಾಕಿಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರು ಮತ್ತು ರಬ್ಬರ್ ಬ್ಯಾಂಡ್ ಹಾಕಿಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಇದೇ ರೀತಿಯಾಗಿ ನಾವು ಫ್ರೀಝರಲ್ಲಿ ಇಡಬೇಕು, ಹಾಗೆ ಇಡೋಕೆ ಹೋಗ್ಬಾರ್ದು. ಆಮೇಲೆ ನೋಡಿ, ನಾನೊಂದು ಚಾಕು ತೊಗೊಂಡಿದ್ದೀನಿ. ಮಧ್ಯಭಾಗದಲ್ಲಿ ಒಂದು ಸ್ವಲ್ಪನೇ ಎಲ್ಲದಕ್ಕೂ ಹೋಲ್ ಮಾಡಿಕೊಂಡು ಈ ಐಸ್ ಕ್ರೀಮ್ ಕಡ್ಡಿನ ನೋಡಿ, ಈಗ ನಾನು ಮಧ್ಯಭಾಗದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ನಲ್ಲ, ಅದರೊಳಗೆ ನೋಡಿ ಈ ಥರ ಇಟ್ಕೊಳ್ತೀನಿ. ಯಾಕಂತಂದರೆ ಅದು ಒಂದೇ ಕಡೆ ನಿಂತ್ಕೊಳ್ಳುತ್ತೆ. ಇಲ್ಲ ನಾವು ಹಾಗೆ ಇಟ್ಬಿಟ್ಟ ಅಂದರೆ ಅದು ಸೊಟ್ಟಂಬಟ್ಟ ಬಂದುಬಿಡುತ್ತಲ್ಲ, ಅದಕ್ಕೋಸ್ಕರ ನಾವು ಇದೇ ರೀತಿಯಾಗಿ ನಾವು ಇಡಬೇಕಾಗುತ್ತೆ ನೋಡಿ. ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಸೇಮ್ ಇದನ್ನು ಅದೇ ಥರ ನಾನು ಇಟ್ಕೊಂಡ್ಬಿಡ್ತೀನಿ. ನೋಡ್ಬೋದು ನೀವು ನೋಡಿ, ಎಲ್ಲನೂ ಇದೇ ಥರ ನಾನು ಹಾಕಿಟ್ಕೊಂಡ್ಬಿಡ್ತೀನಿ. ಇವಾಗ ತುಂಬ ಚೆನ್ನಾಗಿ ಬರುತ್ತೆ.
ಈ ಸಮ್ಮರ್ಗಂತೂ ಈಗ ಐಸ್ ಕ್ರೀಮು ಮಕ್ಕಳಂತೂ ಐಸ್ ಕ್ರೀಮ್ ಬೇಕಂತಾನೆ ಇರ್ತಾರೆ. ಮಕ್ಕಳಿಂದ ದೊಡ್ಡವ್ರ ತನಕನೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಅದಕ್ಕೋಸ್ಕರ ಇವತ್ತು ನಾನು ಈ ರೀತಿಯಾಗಿ ಅರ್ಧ ಲೀಟ್ರ್ ಹಾಲು ತೊಗೊಂಡು ಕುಲ್ಫಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ನೀವು. ನೋಡಿದ್ರಲ್ಲ, ಈಗ ನಾನು ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ. ನೋಡಿ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನೀಗ ಇದನ್ನು ಫ್ರೀಝರಲ್ಲಿ 7ರಿಂದ 8 ಗಂಟೆಗಳ ಕಾಲ ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ನೋಡಿ ಈಗ ತೆಗೆದಿದ್ದೀನಿ. ಮಾರನೇ ದಿನ ಅಂದರೆ ಒಂದಿನ ಬಿಟ್ಬಿಟ್ಟು ಬೆಳಿಗ್ಗೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ನಾವು ಫ್ರೀಝರಲ್ಲಿ ಇಟ್ಟಿರ್ತೀವಿ. ನೋಡಿ ಈ ಥರ ಮೇಲೆಲ್ಲ ನೀರು ಬಂದು ನಿಂತಿರುತ್ತೆ. ಅದಕ್ಕೋಸ್ಕರ ಈ ಥರ ಪ್ಲಾಸ್ಟಿಕ್ ಕವರು ಹಾಕೋದು. ನೋಡಿದ್ರಲ್ಲ ಹೇಗೆ ನೀರು ಬಂದು ನಿಂತಿದೆ ಅಂತ. ಇವಾಗ ನಾನು ರಬ್ಬರ್ ಬ್ಯಾಂಡ್ ಎಲ್ಲ ತೆಗೆದು ತೋರಿಸ್ತೀನಿ ನೋಡಿ. ಇವಾಗ ರಬ್ಬರ್ ಬ್ಯಾಂಡ್ ಎಲ್ಲ ತೆಗೆದಾದ್ಮೇಲೆ ಪ್ಲಾಸ್ಟಿಕ್ ಕವರ್ನ ತೆಗಿತೀನಿ. ಈಗ ನಮಗೆ ತಕ್ಷಣಕ್ಕೆ ಅದು ಗ್ಲಾಸಿಂದ ಹೊರಗೆ ಬರೋದಿಲ್ಲ ಕುಲ್ಫಿ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ನಾನು ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೆ. 1 ಸೆಕೆಂಡ್ ನಾನು ಇದೇ ರೀತಿಯಾಗಿ ನೀರಲ್ಲಿ ಹಚ್ಕೊಂಡ್ಬಿಟ್ಟು ನೋಡಿ, ಹಚ್ಕೊಂಡಾದ್ಮೇಲೆ ಸ್ವಲ್ಪ ಕೈಯಲ್ಲಿ ನೋಡಿ ಈ ರೀತಿಯಾಗಿ ನಾನು ನೋಡಿ ಈ ಥರ ಮಾಡ್ಕೊಳ್ತೀನಿ ಗ್ಲಾಸ್ನ. ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ನಮಗೆ ಕುಲ್ಫಿ ಬೇಗ ಹೊರಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೋಡ್ಬೋದು. ವಾವ್, ಸೂಪರ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಐಸ್ ಕ್ರೀಮು. ನೋಡಿ, ನೋಡ್ತಾ ಇದ್ರೆ ಬಾಯಲ್ಲಿ ಅಷ್ಟು ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಂತೂ. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಐಸ್ ಕ್ರೀಮು. ಇದೇ ರೀತಿಯಾಗಿ ನೀವು ಈ ಥರ ಐಸ್ ಕ್ರೀಮ್ ಮಾಡಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ, ಬಾಯ್ ಬಾಯ್.